ಮಾನ್ಯ ಉಪನಾಯಕರು ಬೆಲ್ಲದವರು ಆ ನೋಟಿಫಿಕೇಶನ್ ಆಗದೆ ಇರೋದಕ್ಕೆ ನೀವೇನೇನೋ ಸಬೂಬು ಕೊಟ್ಟು ಕೋರ್ಟ್ನಲ್ಲಿದೆ, ಆರ್ಗ್ಯುಮೆಂಟ್ ಆಗ್ಯಾವು, ಆ ಆರ್ಗ್ಯುಮೆಂಟ್ ಮುಗಿದ ಮೇಲೆ ಆಮೇಲೆ ನಾವು ಮಾಡ್ತಾರೆ, ಅಥವಾ ನೀವು ಕೋರ್ಟ್ನಿಂದ ಕ್ಲಾರಿಫಿಕೇಶನ್. ನಾನು ತಮ್ಮನ್ನು ಕೇಳ್ತೀನಿ, ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿಯಿಂದ ಮಾತಾಡ್ತಾ ಇದ್ದೀರಲ್ಲ, ಈ ಕಾವೇರಿ ಇಶ್ಯೂದಲ್ಲಿ ಅದು ಕೋರ್ಟ್ನಲ್ಲಿದ್ದಾಗ ಆರ್ಗ್ಯುಮೆಂಟ್ ನಡೆದಾಗ ಅದೇಂಗೆ ನೋಟಿಫಿಕೇಶನ್ ಆಯಿತು? ಮಾದಾಯಿ ವಿಚಾರದಲ್ಲಿ ಅದೇಂಗೆ ನೋಟಿಫಿಕೇಶನ್ ಆಯಿತು? ಇದಕ್ಕೆ ಯಾಕೆ ಬರ್ತ? ದಯಮಾಡಿ ಸತ್ಯವನ್ನು ಸಂಪೂರ್ಣ ಬಿಚ್ಚಿಡಿ. ಹಾಗೂ ನಮ್ಮ ಉತ್ತರ ಕರ್ನಾಟಕಕ್ಕೆ ಆಗ್ತಕ್ಕಂಥ ಅನ್ಯಾಯ ಬಂದಾಗ ಅದಕ್ಕೆ ರಾಜಕೀಯ ಮಾಡೋದಕ್ಕೆ ನಾವ್ಯಾರೂ ಬಯಸೋದು ಬೇಡ ಅಂತೇಳಿ ತಮ್ಮಲ್ಲಿ ಹೇಳ್ತೀನಿ.